ಪ್ರಸನ್ನ ಕುಮಾರ್ ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಟಕ್ಕರ್ ಕೊಡ್ತಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಆದರೆ ಖಂಡಿತವಾಗಿಯೂ ಕೂಡ ಕೊಡ್ತಾರೆ ಅನ್ನೋದು ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ಕಳೆದ ವಿಚಾರಣೆ ವಾದ ಪ್ರತಿವಾದವನ್ನ ಗಮನಿಸಿದಾಗ ಯಾವ ರೀತಿಯಾದಂಥ ಪ್ರಬಲ ಪ್ರತಿವಾದವನ್ನು ಮಂಡಿಸಿದ್ರು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಈಗ ರೆಗ್ಯುಲರ್ ಬೇಲ್ ಸಲುವಾಗಿನೇ ದರ್ಶನ್ ಪರ ವಕೀಲರು ಇಷ್ಟು ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಸ್.ಪಿ.ಪಿ. ಸೈಲೆಂಟ್ ಆಗಿರ್ತಾರಾ? ಸಾಧ್ಯನೇ ಇಲ್ಲ. ಹಾಗಾಗಿ ಖಂಡಿತವಾಗಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಪ್ರತಿವಾದ ಪ್ರಬಲವಾಗಿದ್ದೇ ಇರುತ್ತೆ ಅನ್ನೋದು. ಇನ್ನು ಯಾವೆಲ್ಲ ರೀತಿಯಾಗಿ ಅವರು ಪ್ರಶ್ನೆಗಳನ್ನು ಮಾಡಿದ್ದಾರೆ, ಅವ್ರಿಗೆ ಹೇಗೆ ಬೇಕು ಪಾಯಿಂಟ್ಸ್ ಮಾಡಿರೋದು, ಸಾಕ್ಷ್ಯಾಧಾರಗಳನ್ನು ಮಾಡಿಕೊಂಡಿರೋದು, ಎಲ್ಲದರ ಬಗ್ಗೆಯೂ ಕೂಡ ಏನು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಏನೋ ದರ್ಶನ್ಗೆ ಇನ್ನೂ ಆಪರೇಷನ್ ಮಾಡದೇ ಇರೋದು ಕೂಡ ಪಾಯಿಂಟ್ ಆಗುತ್ತಿಲ್ಲ. 3 ವಾರಗಳಾಯಿತು, ಇನ್ನೂ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಏನು ಕಾರಣ? ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್. ಮಧ್ಯಂತರ ಜಾಮೀನು ಎಮರ್ಜೆನ್ಸಿ ಅಂತ ಹೇಳಲಾಗಿತ್ತು, ಆದರೆ ಈಗ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿನ್ನೆ ಪ್ರಶ್ನೆಯನ್ನ ಕೇಳಿದ್ರು ಜಡ್ಜ್, ಇದೇ ಪ್ರಶ್ನೆಯನ್ನ ಕೇಳಿದ್ರು. ಇದೇ ವಿಚಾರ ಎಸ್.ಪಿ.ಪಿ. ಪ್ರಸ್ತಾಪಿಸುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ದರ್ಶನ್ಗೆ ಇನ್ನೂ ಆಪರೇಷನ್ ಮಾಡದೇ ಇರೋದೇ ಮುಖ್ಯ ಪಾಯಿಂಟ್ ಆಗುತ್ತಿಲ್ಲ. ದರ್ಶನ್ಗೆ ಬೇಲ್ ಏನು ಮಧ್ಯಂತರ ಜಾಮೀನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ನಡೆಯುವಾಗ ಎಮರ್ಜೆನ್ಸಿ ಇದೆ. ದರ್ಶನ್ ಅವರು ಒದ್ದಾಡ್ತಾ ಇದ್ದಾರೆ ಬೆನ್ನು ನೋವಿನಿಂದ, ಕೂರಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟು ವಾದವನ್ನು ಮಾಡಿ ಫೈನಲಿ ಅವರಿಗೆ ಮಧ್ಯಂತರ ಜಾಮೀನು ಪಡೆದುಕೊಂಡ್ರು. ತುರ್ತಾಗಿ ಆಪರೇಷನ್ ಆಗಬೇಕು ಅಂತ ಹೇಳಿದ್ರು ಸಿ.ವಿ. ನಾಗೇಶ್. 3 ವಾರಗಳಾಯಿತು, ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಚಿಕಿತ್ಸೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋ ವರದಿಯೂ ಕೂಡ ಕೊಟ್ಟಿಲ್ಲ. ತುರ್ತು ಆಪರೇಷನ್ ಆಗಬೇಕು ಅಂತ ಹೇಳಿಕೆಯನ್ನ ಕೊಟ್ಟು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಆದರೆ ತುರ್ತು ಆಪರೇಷನ್ ಆಯ್ತಾ? ಹಾಗಾದ್ರೆ ಇಲ್ಲ. 3 ವಾರಗಳಾಯಿತು, ಇನ್ನೂ ಕೂಡ ಅದರ ಬಗ್ಗೆ ಸುದ್ದಿನೇ ಇಲ್ಲ. ಹಾಗಾದ್ರೆ ಸುಳ್ಳು ಹೇಳಿ ಇವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರ? ಹಾಗಾದ್ರೆ ಈ ರೀತಿಯಾದಂಥ ಪ್ರಶ್ನೆಯನ್ನ ಸಹಜವಾಗಿ ಎಸ್.ಪಿ.ಪಿ. ಮಾಡ್ತಾರೆ. ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಅನ್ನೋದೇ ಈಗಿರುವಂಥ ಕುತೂಹಲದ ಪ್ರಶ್ನೆ. 161 ಹೇಳಿಕೆ ಬಗ್ಗೆ ಸಿ.ವಿ. ನಾಗೇಶ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆಯೂ ಸ್ಪಷ್ಟನೆ ಕೊಡುವಂತಹ ಸಾಧ್ಯತೆ ಇದೆ. ದರ್ಶನ್ಗೆ ಆಪರೇಷನ್ ಮಾಡದೇ ಇರೋದು ಇಲ್ಲಿ ಅವರಿಗೆ ಪಾಯಿಂಟ್ ಸಿಕ್ಕಿರೋದು. ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರಿಗೆ ಸುಳ್ಳು ಹೇಳಿ ತೆಗೆದುಕೊಂಡ್ರ? ಹಾಗಾದ್ರೆ ನೀವು ಮಧ್ಯಂತರ ಜಾಮೀನನ್ನ ಸುಳ್ಳು ಹೇಳಿದ್ರ? ತುರ್ತಾಗಿ ಹೇಳ್ತಾ ಇದ್ದು ಅಂದ್ರೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತ ಹೇಳಿದ್ರಿ. ಅಕಸ್ಮಾತ್ ಸರ್ಜರಿ ಆಗದೆ ಹೋದ್ರೆ ದರ್ಶನ್ ಅವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ನೀವು ಹೇಳಿದ್ರಿ. ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರಿ. ನೋಡಿದ್ರೆ ಇನ್ನೂ ಆಪರೇಷನ್ ಆಗಿಲ್ಲ. ಯಾಕೆ? ಸುಳ್ಳು ಹೇಳಿ ಆರೋಗ್ಯದ